ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಂದು ಈಗ ನೋಡಿ ಪ್ರೆಸೆಂಟ್ ಏನು ನಡೀತದೆ, ಬರೀ ಕೊಲೆ ಮರ್ಡ್ರು ಇದೇ ನಡೀತದೆ. ಈ ಸಿನಿಮಾ ನೋಡಿ ಕಲಿಬೇಕಾಗಿದ್ದೇನು ಅಂದರೆ, ನಾವು ಒಬ್ಬರಿಗೆ ಜೀವನ ಕೊಡಬೇಕು, ಜೀವನ ತೆಗಿಯೋಂಥ ನಮ್ಮ ಮೊದಲಿಲ್ಲ, ತೆಗಿಬಾರ್ದು. ಬಟ್ ಏನಂದರೆ ಜೊತೆಲಿರೋರೇ ದುಶ್ಮನ್ಗಳಾಗೋದು. ನನ್ನ ಫ್ರೆಂಡು ಆದರೆ ಸಪೋರ್ಟ್ ಮಾಡೋಣ, ಬೆಳೆಸೋಣ, ಅಸೂಯೆ ಪಡಬಾರ್ದು. ಹಾಗಾಗಿ ಏನು ಹೇಳ್ತಿದ್ದೀನಿ ಅಂದರೆ, ಸಿನಿಮಾ ನೋಡಿ ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿಗೆ ಹೊಸೊಬ್ಬರು ಬರ್ತಿದ್ದಾರೆ. ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಹೊಸೊಬ್ಬರು ಅಂಥವ್ರಿಗೆ ಬೆಳೆಸಬೇಕು. ದೊಡ್ಡ ದೊಡ್ಡ ಸಿನಿಮಾಗಳನ್ನೇ ನಾವು ಕೆಳಗಡೆ ಬೆಳೆಸ್ತಾ ಹೋದಾಗ ಚಿಕ್ಕ ಚಿಕ್ಕ ಕಲಾವಿದರು ಎಲ್ಲಿ ಬರ್ತಾರೆ? ನಾವು ಹತ್ತಿದೇಣಿನ ಇನ್ನೊಬ್ರು ಹತ್ತಬೇಕು ಅಂತೇಳ್ದು ಎಲ್ಲ ಕಲಾವಿದರು ಬಿಡ್ತಾ ಇದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ, ಒಂದು ಪ್ರವೇಶಿ ಇನ್ನೊಂದು ಎಲ್ಲೆಲ್ಲ ಕುತ್ಕೊಂಡು ಸಿನಿಮಾ ನೋಡೋದು, ಅವನು ಯಾವನೋ ಬೋಳಿ ಮಗ ಎಲ್ಲ ಕುತ್ಕೊಂಡು ಪ್ರವೇಶಿ ಮಾಡ್ತಾ ಇರ್ತಾನೆ ಸಿನಿಮಾಗಳದ್ದು. ಬಟ್ ಬಂಡವಾಳ ಹಾಕಿ ಪ್ರೊಡ್ಯೂಸರ್ ಎಲ್ಲೂ ಹೋಗ್ಬೇಕು ಪಾಪ ಅವನು. ನೋಡಿ ನಿಜಕ್ಕೂ ತುಂಬ ಬೇಜಾರಾಗುತ್ತೆ. ಅದು ನಿಲ್ಲಬೇಕು, ಪ್ರವೇಶ ಅನ್ನೋದು ನಿಲ್ಲಬೇಕು. ನಾವು ಕನ್ನಡಿಗರು ಫಸ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು. ನಾವು ಸಪೋರ್ಟ್ ಮಾಡದೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿದೆ. ಮಹಾದೇವ ಸಿನಿಮಾ ಇತ್ತೀಚೆಗೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ. ಅದರಲ್ಲಿ ಸಿನಿಮಾದಲ್ಲಿ ಲವ್ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಎನಿವನ್ ಎಲ್ಲನೂ ತುಂಬ ಇಷ್ಟ ಆಯಿತು. ಬಟ್ ಆದರೆ ಇದರಲ್ಲಿ ವಿನೋದ್ ಪ್ರಭಾಕರ್ ಡಿಫ್ರೆಂಟಾಗಿ ಏನೋ ಒಂಥರ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಮಿಡಲ್ ಕ್ಲಾಸ್ ಯಾವ ಥರ ಜೀವನ ಇರುತ್ತೆ, ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅಂತ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಅದು ತುಂಬ ಇಷ್ಟ ಆಯಿತು ನನಗೆ. ಅದರಲ್ಲಿ ಅವ್ರ ಲವ್ ಸ್ಟೋರಿ ಅಂತ ಕೇಳಲೇಬೇಡಿ, ಅಷ್ಟು ಮುದ್ದಾಗಿತ್ತು ಅವ್ರ ಲವ್ ಸ್ಟೋರಿ. ಬಟ್ ಕೊನೆಗೆ ಪಾಪ ಮಗು ಹೊಟ್ಟೆಲ್ಲಿ ಹುಟ್ಟಬೇಕಾದ್ರೆ ಬಂದು ಸಾಯಿಸ್ಬಿಡ್ತಾರೆ. ಅದು ತುಂಬ ಬೇಜಾರಾಯಿತು ನನಗೆ. ಬಟ್ ಯಾಕೆಂದರೆ ಈ ದಿನಮಾನಗಳಲ್ಲಿ ತುಂಬ ಮರ್ಡ್ರು ಅದು ಇದು ಹಾಳ್ಮೂಳು ಆಗ್ತಾಯಿದೆ. ನಮ್ಮ ಕೈಲಾದರೂ ಒಬ್ರಿಗೆ ಜೀವನ ಕೊಡೋಣ, ಒಬ್ರು ಜೀವನ ಹಾಳು ಮಾಡಬಾರ್ದು ಅಂತ ಹೇಳ್ತೀನಿ ಸಿನಿಮಾ ನೋಡಿ. ಬಟ್ ಸಿನಿಮಾ ಬಂದು ನೋಡಿ, ಫ್ಯಾಮ್ಲಿ ನೋಡೋಂಥ ಸಿನಿಮಾ. ತುಂಬ ಚೆನ್ನಾಗಿದೆ ಸಿನಿಮಾ. ತುಂಬ ಚೆನ್ನಾಗಿ ಶೂಟ್ ಆಗಿದೆ. ಬಟ್ ತುಂಬ ಖುಷಿ ಆಯಿತು ನೋಡಿ. ಬಟ್ ಅದೆಲ್ಲದಕ್ಕಿಂತ ಚಾಮುಂಡೇಶ್ವರಿ ಬಂದಿದ್ಲು, ಮಾಲಾಶ್ರೀ ಮೇಡಮು, ಅದಂತೂ ಎಕ್ಸ್ಟ್ರಾಡಿನರಿ. ತುಂಬ ದಿನ ಆಗೋಯ್ತು ಅವ್ರು ನೋಡಿ, ನಾವು ಭಾಳ ವರ್ಷ ಆಗೋಯ್ತು ಅವ್ರು ನೋಡಿ. ಅವ್ರು ನೋಡಿದ ತಕ್ಷಣ ಏನೋ ಇನ್ನೂ ಕುದೀತದೆ. ಅವ್ರಿಗಿನ್ನೂ ವಯಸ್ಸಾಗಿಲ್ಲೇನೋ, ಇನ್ನೂ ಹೆಂಗೆ ಹೀರೋಯಿನ್ ಥರ ಮೈಯೆಲ್ಲ ಅವ್ರು ಫೈಟ್ ಮಾಡ್ತಾಯಿದ್ರೆ ಅದೇ ರಶು, ಅದೇ ಗತ್ತು, ಅದೇ ಗಾಂಭೀರ್ಯ, ಆ ಥರ ಹುಟ್ಟಬೇಕು ಎಲ್ಲರೂ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟು. ಬಟ್ ಒಳ್ಳೆ ಮಾಲಾಶ್ರೀ ಮೇಡಮ್ ಬಂದು ಒಂದು ಒಳ್ಳೆ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಇನ್ನೂ ಬರಬೇಕು, ಅವರು ಭಾಳ ಸಿನಿಮಾ ಮಾಡಬೇಕು. ಅವ್ರಿಗೆ ಆದ ತುಂಬ ಅಭಿಮಾನಿಗಳಿದ್ದಾರೆ. ಅವ್ರ ಇಂಡಸ್ಟ್ರಿಗೆ ಬೇಕು ನಮಗೆ. ಮೇಡಮ್ ನಾನೇನೋ ಅಂದ್ಕೊಂಡಿದ್ದೆ ಮೇಡಮ್. ಎಲ್ಲರೂ ಅದೇ ಅವಾಗಿನ ಕಾಲದಲ್ಲಿ ಏನು ಗೊತ್ತಾ, ಎಲ್ಲರೂ ಖರ್ಚು ತೊಗೊಂಡು ಬರ್ತಾಯಿದ್ರು ಕಣ್ಣೀರು ವರ್ಷಕ್ಕೆ. ಇವಾಗ ಇಂಥ ಸಿನಿಮಾ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರು ನೋಡಿ ಬಜರಂಗಿ 2 ಇಂದ. ಬಟ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂದ್ರೆ ತುಂಬ ಖುಷಿ ಆಗುತ್ತೆ. ಅಯ್ಯೋ ನಮ್ಮ ಮೇಡಮ್ ಶ್ರುತಿ ಮೇಡಮ್ ಏನು ಬರೀ ಆವಾಗಲೆಲ್ಲ ಅಳಸಿನೆಲ್ಲ ಮಾಡ್ತಿದ್ರು, ಇವಾಗ ಇಂಥ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಂತಂದರೆ ಎಲ್ಲೋ ಒಂಥರ ಖುಷಿ ಅನಿಸುತ್ತೆ ಮೇಡಮ್ಗೆ. ಅವರು ಒಬ್ಬರು ಕಣ್ಣೀರು ಒರ್ಸಕ್ಕೆ ಬರ್ತಾರೆ ಅಂದ್ಕೊಂಡಿದ್ದೀವಿ ನಾವು. ಬಟ್ ಕಣ್ಣೀರೇ ಅವ್ರು ಆಗ್ಬಿಟ್ರೆ ಸಿನಿಮಾದಲ್ಲಿ. ಯಾವಾಗಲೂ ಅವರು ಒಂದು ಯಾವುದೇ ಸಿನಿಮಾದಲ್ಲಾಗಲಿ ಕಣ್ಣೀರು ಒರೆಸ್ತಾ ಇದ್ರು, ಸಾಥ್ ಕೊಡ್ತಾಯಿದ್ರು. ಈ ಸಿನಿಮಾದಲ್ಲಿ ಅವರೇ ಕಣ್ಣೀರು ಹಾಕ್ಸ್ತಾರೆ. ಅದು ತುಂಬ ಬೇಜಾರು. ಒಂಥರ ಹೊಸ ಮುಖ ನೋಡಿದೆ ಅವರಲ್ಲಿ. ನನಗೆ ತುಂಬ ಕೋಪ ಬಂತು. ಏನು ಮಾಡ್ತೀರಾ, ಅವ್ರಿರೋ ಕ್ಯಾರೆಕ್ಟರ್ ಮಾಡಲೇಬೇಕು ಅವರು. ಬಟ್ ಆ ಕ್ಯಾರೆಕ್ಟ್ರಿಗೆ ನಿಜವಾಗ್ಲೂ ಸೂಟ್ ಆಗ್ತಾರೆ ಅವರು. ಆ ಕ್ಯಾರೆಕ್ಟ್ರ್ ಮಾಡಬೇಕಿನ ಮೇಲೆ ಅವರು. ಮೇಡಮ್ ತುಂಬ ಇದೆ ಮೇಡಮ್. ಯಾಕೆಂದರೆ ಸಿನಿಮಾ ಅಂದರೆ ಒಂದು ಎಂಟರ್ಟೈನ್ಮೆಂಟ್, ಖುಷಿ. ನಾವು ಕಲಿಬೇಕಾಗಿದ್ದು ತುಂಬ ಇದೆ ನೋಡಿ. ಆಗಿನ ಕಾಲದಲ್ಲಿ ತುಂಬ ಜನ ಕಲಿಸೋಗಿದ್ದಾರೆ. ಸಿನಿಮಾ ನೋಡಿ ಕಲಿಬೇಕು, ಶಿವನ ನೋಡಿ ಹಾಳಾಗಬಾರ್ದು. ಏನೋ 3 ಅವರ್ ಬಂದು ಸಿನಿಮಾ ಕುತ್ಕೊಂಡು ನೋಡ್ತೀವಂದರೆ ನಮ್ಮ ಜೀವನದಲ್ಲಿ ಏನೋ ಚೇಂಜಸ್ ಆಗಬೇಕು. ಈ ಥರ ಸಿನಿಮಾ ಬೇಕು ಮೇಡಮ್. ಏನೋ ಚೇಂಜಸ್ ಕಾಣಿಸ್ತಿದೆ ಸಿನಿಮಾದಲ್ಲಿ. ಹಾಂ, ಓಕೆ, ಥ್ಯಾಂಕ್ ಯು.